ಕ್ವೆಶ್ಚನ್ ನಂಬರ್ 1. ದೊಡ್ಡವರಿಗೆ ಆಗಲಿ ಅಥವಾ ಮುದುಕಿಯರಿಗೆ ಆಗಲಿ ಅವರಿಗೆ ಗೊತ್ತಿಲ್ಲದಂತೆ ದೆಂಗುವುದು ಹೇಗೆ ಅಂತ ಇವತ್ತಿನ ಈ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಮಲಗುವ ಗುಳಿಗೆಯನ್ನು ನುಂಗಿಸಿ ಮೆಲ್ಲಗೆ ಬಿಚ್ಚಿ ತೂರಿಸಿ ದೆಂಗಬೇಕು ಅಂತ ಉತ್ತರ ಇದೆ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ, ಚಿಕ್ಕಮ್ಮನಿಗೆ ಗೊತ್ತಿಲ್ಲದಂತೆ ಎತ್ತಿ ಮುಕುಳಿಯನ್ನು ಹೇಗೆ ಕೆಚ್ಚಬೇಕು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ, ಅವರಿಗೆ ಹುಷಾರಿಲ್ಲದ ಸಮಯದಲ್ಲಿ ಹಾಲಿಗೆ ಗುಳಿಗೆ ಹಾಕಿ ನಂತರ ನುಗ್ಗಿಸಿ ಕೆಚ್ಚಬೇಕು ಅಂತ ಇದೆ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಪ್ರೀತಿ ಮಾಡುವ ಹುಡುಗಿಯರು ಕೆಚ್ಚಿಸಿಕೊಳ್ಳಲ್ಲ ಅಂದರೆ ಹೇಗೆ, ಯಾವ ಸಮಯದಲ್ಲಿ ಕೆಚ್ಚಬೇಕು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ, ಪಾರ್ಕಿನಲ್ಲಿ ಕರೆದುಕೊಂಡು ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿ ಬಲೂನ್ ಇಚುಕಿ ಕಡ್ಡಿ ಹಾಕಬೇಕು. ನಾಲ್ಕನೇ ಪ್ರಶ್ನೆ, ಅಕಸ್ಮಾತ್ ಹಾಲಿನಲ್ಲಿ ಗುಳಿಗೆ ಹಾಕಿದರೂ ಅವರು ಮಾಡಿಸಿಕೊಳ್ಳಲ್ಲ ಅಂದರೆ ಏನು ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ, ಒಡೆಸಿಕೊಳ್ಳುವ ಗುಳಿಗೆಯನ್ನು ಮಾವಿನ ಹಣ್ಣಿನ ಜ್ಯೂಸ್ನಲ್ಲಿ ಕರಗಿಸಿ ಕುಡಿಸಿ ನಂತರ ಹೊಡೆಯಬೇಕು. ಇನ್ನು ಐದನೇ ಪ್ರಶ್ನೆ, ಗೊತ್ತಿಲ್ಲದಂತೆ ಹುಡುಗರು ಮಾಡಿದಾಗ ಅವರಿಗೆ ಮಾಡಿಸಿಕೊಂಡ ನಂತರ ಅವರಿಗೆ ಗೊತ್ತಾಗುತ್ತಾ. ಇದಕ್ಕೆ ಉತ್ತರ, ಕೆಲವರಿಗೆ ಗೊತ್ತಾಗುತ್ತೆ, ಇನ್ನು ಕೆಲವರಿಗೆ ಗೊತ್ತಾದ್ರೂ ಏನು ಗೊತ್ತಿಲ್ಲದವರ ತರಹ ಸುಮ್ಮನೆ ಇರುತ್ತಾರೆ. ಇನ್ನು ಆರನೇ ಪ್ರಶ್ನೆ, ಒಡೆಸಿಕೊಳ್ಳುವ ಗುಳಿಗೆ ಮೆಡಿಕಲ್ ಶಾಪಿನಲ್ಲಿ ಸಿಗುತ್ತಾ, ಯಾರಿಗಾದರೂ ಬೇಕಾದರೂ ಗುಳಿಗೆಯನ್ನು ಕೊಡ್ತಾರಾ. ಇದಕ್ಕೆ ಸರಿಯಾದ ಉತ್ತರ, ಖಂಡಿತ ಸಿಗುತ್ತೆ, ಆದರೆ ಅದನ್ನು ಎಲ್ಲರಿಗೂ ಕೊಡಲ್ಲ, ಡಾಕ್ಟರ್ ಸಲಹೆ ಮೇಲೆ ಅದನ್ನು ಕೊಡ್ತಾರೆ. ಇನ್ನು ಏಳನೆಯ ಪ್ರಶ್ನೆ, ಒಡೆಸಿಕೊಳ್ಳುವ ಗುಳಿಗೆಯನ್ನು ಯಾವುದಾದ್ರೂ ಜ್ಯೂಸ್ನಲ್ಲಿ ಬೆರೆಸಿ ಕುಡಿಸಿದಾಗ ಅವರಿಗೆ ಅನುಮಾನ ಬರಲ್ವಾ. ಇದಕ್ಕೆ ಸರಿಯಾದ ಉತ್ತರ, ಖಂಡಿತ ಇಲ್ಲ, ಏಕೆಂದರೆ ಅದು ನೀರಿನ ತರಹ ಇರುತ್ತೆ ಹಾಗೂ ಟೇಸ್ಟ್ ಇರುವುದಿಲ್ಲ, ಯಾವುದೇ ರೀತಿಯ ಅನುಮಾನ ಬರಲ್ಲ. ಇನ್ನು ಎಂಟನೆಯ ಪ್ರಶ್ನೆ, ಚಿಕ್ಕಮ್ಮನಿಗೆ ಗೊತ್ತಿಲ್ಲದಂತೆ ಮೂಡ್ಬರಿಸಿ ಎತ್ತಿ ಹೇಗೆ ಅವರ ಸುರಂಗಕ್ಕೆ ಕಂಬ ತೂರಿಸಬೇಕು. ಇದಕ್ಕೆ ಸರಿಯಾದ ಉತ್ತರ, ಚಿಕ್ಕಮ್ಮ ತುಂಬ ಹೊತ್ತು ಯಾವತ್ತು ಕೆಲಸ ಮಾಡಿ ಬರುತ್ತಾರೋ ಅವತ್ತು ಅವರದ್ದು ಎತ್ತಿ ಹೊಡೆಯಬೇಕು. ಇನ್ನು ಒಂಬತ್ತನೆಯ ಪ್ರಶ್ನೆ, ನಿದ್ದೆ ಮಾಡುತ್ತಿದ್ದಾಗ ಹೇಗೆ ಎಟ್ಟಿ ನೀರನ್ನು ಹೊರಗೆ ತೆಗೆಯಬೇಕು, ಹಾಗೆ ಮಾಡಿದರೆ ಅನುಮಾನ ಬರಲ್ವಾ. ಇದಕ್ಕೆ ಸರಿಯಾದ ಉತ್ತರ, ನಿದ್ದೆ ಮಾಡುತ್ತಿರಬೇಕಾದ್ರೆ ಅವರ ಎಳನೀರನ್ನು ಮುಟ್ಟಬಹುದು, ಆದರೆ ಅದಕ್ಕೆ ಕಂಬ ತೂರಿಸೋ ಪ್ರಯತ್ನ ಮಾಡಲೇಬಾರದು.